ಮೊದಲ ಭಾಗದಲ್ಲಿ ನಾವು ಸರ್ಕಾರ ಸೂಚಿಸಿರುವ 5 ಪ್ರಮುಖ ದಾಖಲೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅರ್ಜಿ ಸಲ್ಲಿಸುವ ಸರಿಯಾದ ವಿಧಾನ. ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ ನಂತರ ತಹಸೀಲ್ದಾರ್ ಕಚೇರಿಗೆ ಮ್ಯೂಟೇಷನ್ ಅರ್ಜಿ ಸಲ್ಲಿಸಬೇಕು. ಅರ್ಜಿಯೊಂದಿಗೆ ಈ ಕೆಳಗಿನ ದಾಖಲೆಗಳು ಕಡ್ಡಾಯವಾಗಿ ಜೋಡಿಸಬೇಕು: ಮೂಲ ಹಕ್ಕುಪತ್ರಗಳ ನಕಲು, ಪಹಣಿ ಪ್ರತಿ, ರಣಭಾರ ಪ್ರಮಾಣಪತ್ರ, ಮರಣ ಪ್ರಮಾಣಪತ್ರ, ವಂಶವೃಕ್ಷ. ಅರ್ಜಿಯನ್ನು ಸ್ವೀಕರಿಸಿದ ನಂತರ ಕಂದಾಯ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸುತ್ತಾರೆ. ಇಲ್ಲಿ ಸಣ್ಣ ತಪ್ಪುಗಳು ದೊಡ್ಡ ಸಮಸ್ಯೆಯಾಗಬಹುದು. ಹೆಸರುಗಳಲ್ಲಿ ಅಕ್ಷರದ ತಪ್ಪು, ಸರ್ವೆ ನಂಬರ್ ತಪ್ಪು, ದಿನಾಂಕದ ಗೊಂದಲ ಇವು ಅರ್ಜಿ ತಿರಸ್ಕಾರಕ್ಕೆ ಕಾರಣವಾಗಬಹುದು. ಸ್ಥಳ ಪರಿಶೀಲನೆ ಮತ್ತು ಆಕ್ಷೇಪಣೆ. ಕೆಲವೊಮ್ಮೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಬಹುದು. ವಿಶೇಷವಾಗಿ ಕುಟುಂಬದೊಳಗೆ ಹಲವು ವಾರಸುದಾರರಿದ್ದರೆ, ಆಸ್ತಿಯ ಬಗ್ಗೆ ವಿವಾದ ಇದ್ದರೆ, ಪಹಣಿಯಲ್ಲಿ ವ್ಯತ್ಯಾಸ ಕಂಡುಬಂದರೆ. ಅರ್ಜಿಯ ನಂತರ ಸಾರ್ವಜನಿಕ ಆಕ್ಷೇಪಣೆಗಾಗಿ ಒಂದು ಅವಧಿ ನೀಡಲಾಗುತ್ತದೆ. ಈ ಅವಧಿಯಲ್ಲಿ ಯಾರಾದರೂ ಆಕ್ಷೇಪಣೆ ಸಲ್ಲಿಸಿದರೆ ವಿಚಾರಣೆ ನಡೆಯುತ್ತದೆ. ಹೀಗಾಗಿ ಎಲ್ಲಾ ವಾರಸುದಾರರ ಒಪ್ಪಿಗೆ ಪಡೆದು ಮುಂದುವರಿಯುವುದು ಸುರಕ್ಷಿತ. ಜನರು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು. ಕೇವಲ ವಂಶಾವಳಿ ಪ್ರಮಾಣಪತ್ರದ ಮೇಲೆ ನಂಬಿಕೆ. ಬಹುತೇಕರು ವಂಶಾವಳಿ ಇದೆ ಸಾಕು ಎಂದು ಭಾವಿಸುತ್ತಾರೆ. ಆದರೆ ಅದು ಕೇವಲ ಒಂದು ದಾಖಲೆ ಮಾತ್ರ. ಇತರೆ ದಾಖಲೆಗಳಿಲ್ಲದೆ ವರ್ಗಾವಣೆ ಸಾಧ್ಯವಿಲ್ಲ. ಋಣಭಾರ ಪರಿಶೀಲನೆ ಮಾಡದೆ ಅರ್ಜಿ. ಇಸಿ ಪರಿಶೀಲಿಸದೆ ಅರ್ಜಿ ಹಾಕಿದರೆ ನಂತರ ಸಾಲದ ವಿಷಯ ತಿಳಿದು ಸಮಸ್ಯೆ ಎದುರಾಗಬಹುದು. ಹಳೆಯ ದಾಖಲೆಗಳನ್ನು ನಿರ್ಲಕ್ಷಿಸುವುದು. ಹಳೆಯ ಮಾರಾಟ ಪತ್ರ ಅಥವಾ ವಿಭಜನಾ ಪತ್ರ ಇಲ್ಲದೆ ಮುಂದುವರೆದರೆ ನಂತರ ಕೋರ್ಟ್ ಪ್ರಕರಣ ಎದುರಾಗಬಹುದು. ಕುಟುಂಬದ ಒಪ್ಪಿಗೆ ಪಡೆಯದಿರುವುದು. ಸಹೋದರರು ಅಥವಾ ಇತರ ವಾರಸುದಾರರ ಸಹಿ ಇಲ್ಲದೆ ಅರ್ಜಿ ಹಾಕಿದರೆ ಆಕ್ಷೇಪಣೆ ಬರಬಹುದು. ವಿವಾದವಿದ್ದರೆ ಏನು ಮಾಡಬೇಕು? ಒಂದು ವೇಳೆ ಆಸ್ತಿ ಕುರಿತು ಕುಟುಂಬದೊಳಗೆ ಭಿನ್ನಾಭಿಪ್ರಾಯ ಇದ್ದರೆ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಕಾನೂನು ನೋಟಿಸ್ ಕಳುಹಿಸುವುದು, ವಿಭಜನಾ ದಾವಾ ಹೂಡುವುದು, ಸ್ವಾಧೀನ ದಾವಾ ಸಲ್ಲಿಸುವುದು. ಕೋರ್ಟ್ ತೀರ್ಪಿನ ನಂತರ ಮಾತ್ರ ಮ್ಯೂಟೇಷನ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಆದ್ದರಿಂದ ಸಾಧ್ಯವಾದರೆ ಕುಟುಂಬದೊಳಗೆ ಸಮಾಧಾನ ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಸಾಮಾನ್ಯವಾಗಿ ದಾಖಲೆಗಳು ಸರಿಯಾಗಿದ್ದರೆ ಮ್ಯೂಟೇಷನ್ ಪ್ರಕ್ರಿಯೆ ಕೆಲವು ವಾರಗಳಲ್ಲಿ ಪೂರ್ಣಗೊಳ್ಳಬಹುದು. ಆದರೆ ವಿವಾದ, ಆಕ್ಷೇಪಣೆ ಅಥವಾ ದಾಖಲೆ ಗೊಂದಲ ಇದ್ದರೆ ತಿಂಗಳುಗಳ ಕಾಲ ಹಿಡಿಯಬಹುದು. ಭವಿಷ್ಯದಲ್ಲಿ ಸಮಸ್ಯೆ ತಪ್ಪಿಸಲು ಏನು ಮಾಡಬೇಕು? ಪಹಣಿಯನ್ನು ನಿಯಮಿತವಾಗಿ ಪರಿಶೀಲಿಸಿ. ಖಾತೆ ಬದಲಾವಣೆ ಆಗಿದೆಯೇ ಎಂದು ದೃಢಪಡಿಸಿ. ಎಲ್ಲಾ ಮೂಲ ದಾಖಲೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿ. ಕುಟುಂಬದ ಸದಸ್ಯರಿಗೆ ದಾಖಲೆಗಳ ಮಾಹಿತಿ ನೀಡಿ. ಮುಂದಿನ ಭಾಗದಲ್ಲಿ ಹೊಸ ನಿಯಮಗಳ ಪರಿಣಾಮವೇನು, ರೈತರಿಗೆ ಇದರ ಲಾಭವೇ ಸವಾಲೇ ಮತ್ತು ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳ ಹಿಂದೆ ಇರುವ ನಿಜವಾದ ಕಾರಣವೇನು ಎಲ್ಲವನ್ನೂ ವಿವರವಾಗಿ ನೋಡೋಣ. ಹೊಸ